ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ವಿನುತಾ ಕೂಡ ಜನತೆಯನ್ನ ಮಾತನಾಡಿಸಿದ್ದಾರೆ. ಜೊತೆಗೆ ಅಲ್ಲಿನ ಆಗು ಹೋಗುಗಳು ಎಷ್ಟರ ಮಟ್ಟಿಗೆ ಅಭಿಮಾನಿಗಳು ಮುಗಿಬಿದ್ದು ಬರ್ತಿದ್ದಾರೆ ಎಲ್ಲವನ್ನ ನಮಗೆ ತಿಳಿಸ್ತಾ ಹೋಗ್ತಾರೆ. ಬನ್ನಿ ನೋಡ್ತಾ ಹೋಗೋಣ. IPL 2026 19ನೇ ಆವೃತ್ತಿಗೆ ಇದೀಗ ಕ್ಷಣಗಣನೆಗಳು ಆರಂಭವಾಗಿದೆ. RCB ವರ್ಸಸ್ ಹೈದರಾಬಾದ್ ತಂಡಗಳು ಇದೀಗ ಕಣಕ್ಕಿಳಿಯಲು ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವಂತದ್ದು. ಈಗಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಕಲ ಸಿದ್ಧತೆಗಳು ಕೂಡ ಪೂರ್ಣವಾಗಿರುವಂತದ್ದು. ಇದೀಗ ಪ್ರಸ್ತುತ ನಾವು ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗದಲ್ಲಿರಬಹುದು, ನೀವು ನೋಡ್ತಾ ಇರಬಹುದು. ಪ್ರಸ್ತುತವಾಗಿ ಒಟ್ಟು 23 ಗೇಟ್ಗಳನ್ನು ಇಲ್ಲಿ ನಿರ್ಮಾಣವನ್ನು ಮಾಡಲಾಗಿದೆ. ಒಟ್ಟಾರೆ ಒಂದೊಂದು ಗೇಟಿನಲ್ಲಿ 7-8 ಮುಖ್ಯ ದ್ವಾರಗಳನ್ನು, ಒಂದು ಗೇಟಿನಲ್ಲಿ 7 ದ್ವಾರಗಳಿದ್ರೆ ಇನ್ನೊಂದು ಗೇಟಿನಲ್ಲಿ 8 ದ್ವಾರಗಳಿದೆ. ಒಟ್ಟಾರೆಯಾಗಿ ಎಂಟ್ರಿ ಬಂದು 23 ಗೇಟುಗಳು ಇರುವಂಥದ್ದು. ಇನ್ನು ಈ ಒಂದು ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಈಗ ಅಭಿಮಾನಿಗಳು ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದತ್ತ ಮುಖ ಮಾಡ್ತಾ ಇದ್ದಾರೆ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಅಭಿಮಾನಿಗಳು ಈಗ ಅಲ್ಲಿ ಕೂತಿರುವಂಥದ್ದು, ಅಂದರೆ ಪಂದ್ಯವನ್ನು ವೀಕ್ಷಿಸೋಸ್ಕರ ಈಗಾಗಲೇ ಬೀಡು ಬಿಟ್ಟಿದ್ದಾರೆ ಜಿಲ್ಲೆ ಅಂತಲೇ ಹೇಳ್ತಾ ಹೋಗೋದು. ಬನ್ನಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಒಬ್ಬರು ಅಭಿಮಾನಿಗಳು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ಅನಿಲ್ ಅಂತ ಮೇಡಮ್. ಸರ್, ನೀವು ಎಷ್ಟು ದೊಡ್ಡ ಅಭಿಮಾನಿ? RCB ನಾನು 18 ವರ್ಷದಿಂದ ನೋಡ್ತಾ ಇದ್ದೀನಿ. ಈ ಸಲನೂ ಕಪ್ ನಮ್ಮದೇ ಮೇಡಮ್. ಹೇಗೆ ಅನಿಸ್ತಿದೆ ಸರ್ ಈ ಬಾರಿ ಮ್ಯಾಚ್? ತುಂಬ ಖುಷಿ ಆಗ್ತಾ ಇದೆ. ಕೊಹ್ಲಿ ಫ್ಯಾನ್ಸ್ ನಾವು, RCB ಫ್ಯಾನ್ಸು. ವಿರಾಟ್ ಕೊಹ್ಲಿ ನೋಡ್ಬೇಕಂತ ಬಂದಿದ್ದೀವಿ, ಟಿಕೆಟ್ ಬೇರೆ ಸಿಕ್ಕಿಲ್ಲ, ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಸರ್, ಇನ್ನು 18 ವರ್ಷದಿಂದ ನೋಡ್ತಿದ್ದೀರಾ, ಬಟ್ ನಮ್ಮ ಮೊದಲನೇ ಬಾರಿಗೆ ಲಾಸ್ಟ್ ಸರಿ ವಿನ್ ಆಗಿದ್ದು RCB ಕಪ್ಪನ್ನು ಗೆದ್ದಿತ್ತು. ಅದಕ್ಕೂ ಮುಂಚೆ ಸಾಕಷ್ಟು ನಿರಾಸೆ ಕೂಡ ಆಗಿತ್ತು. ಏನು ಹೇಳ್ತೀರಾ? RCB ಫ್ಯಾನ್ಸ್ 18 ಅಲ್ಲ 100 ವರ್ಷ ಆದರೂ ನಾವು RCB ಫ್ಯಾನ್ಸೇ ಮೇಡಮ್ ಯಾವಾಗಲೂ. ಈ ಸಲನೂ ಕಪ್ ನಮ್ಮದೇ. ಥ್ಯಾಂಕ್ ಯು. ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಯಾವಾಗಲೂ ಘೋಷವಾಕ್ಯ ಅಂದರೆ RCB ಕಪ್ ನಮ್ಮದೇ, ಈ ಕಪ್ ಈ ಸಲನೂ ಕೂಡ ನಮ್ಮದೇ ಎನ್ನುವಂಥದ್ದು. ಹಾಗಾಗಿ ನಿಜಕ್ಕೂ ಇಂತಹ ಒಂದು ಅಭಿಮಾನಿಗಳು ಯಾವುದೇ ಒಂದು ತಂಡಕ್ಕೂ ಕೂಡ ಸಿಗಲ್ಲ ಅಂತಲೇ ಹೇಳ್ತಾ ಹೋಗ್ಬೋದು. ಅಂತಹ ವಿಶಾಲ ಅಭಿಮಾನಿಗಳು ನಮ್ಮ RCB ತಂಡಕ್ಕೆ ಇರುವಂಥದ್ದು. ನಮ್ಮ ತಂಡ ನಮ್ಮ ನೆಲ ಅನ್ನುವಂತಹ ಅಭಿಮಾನಿಗಳು ಸಾಕಷ್ಟು ಇರುವಂಥದ್ದು. ಸೋತ್ರು ಗೆದ್ರು ಎಲ್ಲವೂ ಕೂಡ ನಮ್ಮ ಸಪೋರ್ಟ್ ಯಾವತ್ತೂ ಕೂಡ RCB ಅನ್ನುವಂಥದ್ದು ಅಭಿಮಾನಿಗಳ ಮಾತು. ಕ್ಯಾಮ್ರಾಮನ್ ರಾಜೇಶ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು. ತುಂಬ ಖುಷಿ ಆಗ್ಲಿಕ್ಕತ್ತದ್ರಿ. RCB ಮ್ಯಾಚ್ ಹೋದ್ಸಲ 11 ಮಂದಿ ಕಾಲು ತುಳಿತಕ್ಕೆ ಬೆಂಗಳೂರಲ್ಲಿ ತೀರ್ಕೊಂಡಿದ್ರು. ಅದಾದಮೇಲೆ ಬೆಂಗಳೂರಿಗೆ ವಾಪಸ್ IPL ಮ್ಯಾಚ್ ಬರುತ್ತಿಲ್ಲ ಅಂತೇಳಿ ಒಂದು ಡೌಟಲ್ಲಿದ್ವಿ. ಆದರೂ ಕೂಡ KC ಅವರು ಭಾಳ ಪ್ರಯತ್ನ ಮಾಡ್ಕಿದ್ದು RCB ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಒಂದು IPL ಮ್ಯಾಚನ್ನು ತೆಗೆದುಕೊಂಡು ಬಂದಾರ. ತುಂಬ ಅಂದ್ರೆ ತುಂಬ ಖುಷಿ ಆಗ್ಲಿಕ್ಕತ್ತದ. ದಯವಿಟ್ಟು KC ಅವರಿಗೆ ಮತ್ತು RCB ಮ್ಯಾನೇಜ್ಮೆಂಟ್ಗೆ ಒಂದು ಮನವಿ, ಹೋದ್ಸಲ ಏನು 11 ಜನ ಕಾಲು ತುಳಿತಕ್ಕೆ ಏನು ತೀರ್ಕೊಂಡ್ರಲ್ಲ ಅವ್ರ ಫ್ಯಾಮ್ಲಿಯವ್ರಿಗೆ ಏನಾದರೂ ದಯವಿಟ್ಟು ನಿಮ್ಮ ಕಡೆಯಿಂದ ಈ ಸೀಸನಲ್ಲಿ ಏನಾದರೂ ಸ್ವಲ್ಪ ಸಹಾಯ ಮಾಡ್ಕಿದ್ದು ಅವ್ರ ಕುಟುಂಬಕ್ಕೆ ಸ್ವಲ್ಪ ಆಸರೆ ಆಗಬೇಕಂತ ನಮ್ಮಿಂದ ವಿನಂತಿ ರೀ. ಹೌದು ರೀ, 11 ವಿಶೇಷ ಸೀಟ್ಗಳನ್ನು ಮಾಡಿ ಆ ಚೇರಲ್ಲಿ ಯಾರು ಕೂಡಂಗಿಲ್ಲ ಅಂತೇಳಿ ಒಂದು ವಿಶೇಷ ಸೀಟ್ ಮಾಡ್ಯಾರ ರೀ. ಇನ್ನೊಂದು ರೀ, ಸೀಟ್ ಮಾಡಿ ಖಾಲಿ ಬಿಡೋದಕ್ಕಿಂತ ಅವ್ರ ಫ್ಯಾಮ್ಲಿಗೆ ಏನಾರ ಆಸರೆ ಆದರೆ ಅಂದ್ರೆ ಒಂದು ಕ್ರಿಕೆಟ್ಗೆ ಒಂದು ಬೆಲೆ ಇರ್ತದೆ. ಯಾಕಂದ್ರೆ ಭಾಳ ಡೈಹಾರ್ಟ್ ಫ್ಯಾನ್ಗಳು ಸತ್ತಾರೆ ರೀ ಹೋದ್ಸಲ 11 ಜನ. ಅವ್ರಿಗೆ ಏನಾದರೂ ಇವ್ರು ಮನಸ್ಸು ಮಾಡಿದ್ರೆ ಏನು ದೊಡ್ಡಾಗದಲ್ಲ ರೀ. ಪಾಪ ಅವ್ರ ಫ್ಯಾಮ್ಲಿಯವರು ಭಾಳ ಕಷ್ಟಪಡ್ತಾ ಇರ್ತಾರೆ, ಹೆಂಡ್ರು ಮಕ್ಕಳು. ಅವ್ರಿಗೊಂದು ಏನಾರ ಹೆಲ್ಪ್ ಮಾಡ್ಬೇಕಂತ ನಮ್ಮಿಂದ ಕಳಕಳಿಯ ವಿನಂತಿ ರೀ ಇದು.